ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದ ವಿಶ್ವಗುರು ಬಸವಣ್ಣವರ ನೇತೃತ್ವದಲ್ಲಿ 770 ಅಮರಗಣಗಳು ಸೇರಿ ಏನೋ ಒಂದು ವಿಶ್ವಕ್ಕೆ ಭಕ್ತಿ, ದಾಸೋಹ ಮತ್ತು ಸಮಾನತೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಆ ತಳಹದಿ ಮೇಲೆ ಬಸವ ಸೇವಾ ಪ್ರತಿಷ್ಠಾನದ ಬೀದರಿನ ಈ ಸಂಸ್ಥೆಯ ಅಡಿಯಲ್ಲಿ 24ನೇ ವಚನ ವಿಜಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ, ಅರ್ಥಪೂರ್ಣವಾಗಿ ಬರುವ ದಿನಾಂಕ 30, 31 ಹಾಗೂ ಫೆಬ್ರವರಿ 1ನೇ ತಾರೀಕದಂದು ಜರುಗ್ತಾ ಇದೆ. 30ನೇ ತಾರೀಕದಂದು ಬೆಳಗಿನ ಇಷ್ಟಲಿಂಗ ಪೂಜಾ ಆ ಕಾರ್ಯಕ್ರಮದೊಂದಿಗೆ ಉದ್ಘಾಟನೆಗೊಂಡು ಮಧ್ಯಾಹ್ನ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಮಧ್ಯಾಹ್ನ ಸ್ತ್ರೀ ಶಕ್ತಿ ಸಮಾವೇಶ ಜರುಗ್ತಾ ಇದೆ. ಅವತ್ತಿನ ದಿವಸ ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. 31ನೇ ತಾರೀಕದಂದು ಬೆಳಗಿನ ಜಾವ ವಚನ ಸಾಹಿತ್ಯದ ಸಾಮೂಹಿಕ ಪಾರಾಯಣ, ಯುವಶಕ್ತಿ ಸಮಾವೇಶ ಮತ್ತು ಮಧ್ಯಾಹ್ನದ ನಂತರ ಧರ್ಮಚಿಂತನೆ ಗೋಷ್ಠಿ ನಡೀತಾ ಇದೆ. 1ನೇ ತಾರೀಕು ಫೆಬ್ರವರಿದಂದು ವಚನ ಸಾಹಿತ್ಯವನ್ನು ಎಲ್ಲ ಶರಣರು ತಮ್ಮ ತಲೆ ಮೇಲೆ ಹೊತ್ತುಕೊಂಡು ಬೀದರಿನ ಬಸವೇಶ್ವರ ವೃತ್ತದಿಂದ ಬಸವಗಿರಿಯವರೆಗೆ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಮೆರವಣಿಗೆ ಮೂಲಕ ಇಲ್ಲಿಗೆ ವಚನ ಸಾಹಿತ್ಯದ ಗ್ರಂಥವನ್ನು ತಲೆ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ದೀವಿ. ಆವತ್ತಿನ ದಿವಸ ಇಡೀ ವಿಶ್ವವಿನೂತನವಾದಂಥ ವಚನ ಸಾಹಿತ್ಯಕ್ಕೇ ಪಟ್ಟ ಕಟ್ಟುವಂಥ ಒಂದು ಕಾರ್ಯಕ್ರಮ ಭಾಳ ವೈಶಿಷ್ಟ್ಯಪೂರ್ಣವಾಗಿ ಜರುಗ್ತಾ ಇದೆ. ಈ 3 ದಿವಸಗಳ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಸಾಹಿತಿಗಳು, ಶರಣರು ಹಾಗೂ ಪೂಜ್ಯರು ಆಗಮಿಸುತ್ತಿದ್ದಾರೆ. ಈ ಮೂಲಕ ಬೀದರಿನ ಬಸವೇಶ್ವರ ಪ್ರತಿಷ್ಠಾನ ವತಿಯಿಂದ ನಾಡಿನ ಎಲ್ಲ ಶರಣರು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೀದರಿನ ಬಸವಗಿರಿಯಲ್ಲಿ ಪೂಜ್ಯ ಗಂಗಾಂಬಿಕೆ ಅಕ್ಕವರ ನೇತೃತ್ವದಲ್ಲಿ ದಿನಾಂಕ 30, 31 ಹಾಗೂ ಫೆಬ್ರವರಿ 1ರಂದು 3 ದಿವಸಗಳ ಕಾಲ ವಚನ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ನಾಡಿನ ಪೂಜ್ಯರು, ಸಾಹಿತಿಗಳು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭಕ್ತ ಜನರಲ್ಲಿ ಕೋರಲಾಗಿದೆ.